तस्मात् अन्यस्य वस्तुनो अभावात् न हि अन्यदस्ति किंचित सम्यक परमार्थ तत्वಬೋಧ ದಶಾಯಾಂ. ಸೊ ಏನೆಲ್ಲ ಕಾಣಿಸ್ತಾ ಇದೆಯೋ ಇದು ಒಟ್ಟು ಗೂಢ ಅರ್ಥ ಜ್ಞಾನಿಗೆ ಆಗಿರ್ತಕ್ಕಂತಹ ಅನುಭವವನ್ನ ಸೊ ಇಲ್ಲಿ ನಮ್ಗೆ ಹೇಳ್ತಾರೆ. ನಹಿ ಅನ್ಯದಸ್ತಿ ಕಿಂಚಿತ್ ಅಂದ್ರೆ ಇಲ್ಲಿ ಆ ಪರಮಾತ್ಮನನ್ನ ಬಿಟ್ಟರೆ ಮತ್ತೆ ಬೇರೆ ಇನ್ನೊಂದು ಏನು ಇಲ್ಲ. ಪರಮಾರ್ಥ ತತ್ವಬೋಧ ದಶಾಯಂ ಅಂದ್ರೆ ಪರಮಾರ್ಥ ತತ್ವವನ್ನ ತಿಳಿದುಕೊಂಡಾಗ ಇಲ್ಲಿ ಬೇರೆ ಏನು ಇಲ್ಲ, ಇರೋದು ಪರಮಾತ್ಮ ಒಂದೇ ಅನ್ನುವಂತಹದ್ದು ಗೊತ್ತಾಗುತ್ತೆ. ಯತ್ತಿದಂ ಸಕಲಂ ವಿಶ್ವಂ ನಾನಾರೂಪಂ ಪ್ರತೀತಂ ಅಜ್ಞಾನ ಸಂತರು ಅಂದ್ರೆ ಏನು ಪ್ರತೀತಿಯಾಗಿ ಕಾಣಿಸ್ತಾ ಇದೆಯೋ ಈ ಸಕಲ ಜಗತ್ತು ನಾಮರೂಪದಿಂದ, ಇದು ಕೇವಲ ಅಜ್ಞಾನದಿಂದ ಕಾಣಿಸುತ್ತೆ. ತತ್ಸರ್ವಂ ಬ್ರಹ್ಮೈವ ಪ್ರತ್ಯಸ್ಥ ಶೇಷ ಭಾವನಾ ದೋಷ. ಸೊ ಆದರೆ ವಿಶೇಷವಾಗಿ ನಾವು ನೋಡಿದ್ವಿ ಅಂತಂದ್ರೆ ಯಾವುದು ಆ ಕಲ್ಪನಾ ರೂಪವಾಗಿರ್ತಕ್ಕಂಥದ್ದು ಏನು ಕಾಣಿಸ್ತದೋ ಕಲ್ಪನಾ ದೋಷದಿಂದ ಆ ಕಲ್ಪನೆಯನ್ನು ತೆಗೆದುಬಿಟ್ರೆ ಅದು ನಿರ್ದೋಷಿಯಾಗಿರ್ತಕ್ಕಂತಹ ಬ್ರಹ್ಮವೇ ಅಂತಕ್ಕಂಥದ್ದು. ದೋಷದಿಂದ ನಮಗೆ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ನಾಮರೂಪ ಆಗಿ. ಅಜ್ಞಾನ ತೆಗೆದುಹಾಕಿಬಿಟ್ರೆ ಇರ್ತಕ್ಕಂಥದ್ದು ಬ್ರಹ್ಮ ಒಂದೇ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತ ಗೂಢಾರ್ಥವನ್ನು ಹೇಳಿ, ಈ ಗೂಢಾರ್ಥ ಅರ್ಥ ಆಗಲ್ಲ ಅಂತ ಅವರಿಗೆ ಗೊತ್ತು. ಸೊ ಹಾಗಾಗಿ ಈ ಶ್ಲೋಕದಲ್ಲಿ 2 ಶ್ಲೋಕದಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮೃತ್ಕಾರ್ಯ ಭೂತ ಅಪಿ ಮೃದೋ ನ ಭಿನ್ನ. ಮೃತ್ತಿಕೆಗಿಂತ ಮಣ್ಣು ಭಿನ್ನ, ಗಡಿಗೆ ಭಿನ್ನ ಅಲ್ಲ. ಕುಂಭೋಷ್ಟಿ ಸರ್ವತ್ರತು ಮತ್ ಸ್ವರೂಪ. ಯಾವಾಗ ನಾವು ಮಣ್ಣನ್ನು ತಿಳಿದಿವಂತಂದ್ರೆ ಗಡಿಗೆ ಎಲ್ಲವೂ ಮಣ್ಣೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನ ಕಂಬರೂಪಂ ಪ್ರತಗಸ್ತಿ ಕುಂಭ ಕುತೋ ಮೃಷ ಕಲ್ಪಿತ ನಾಮ ಮಾತ್ರ. ಯಾವಾಗ ನಾವು ಆ ಎಲ್ಲ ಗಡಿಗೆಗಳು ಮಣ್ಣಿನಿಂದೇ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ, ಆಗ ಗಡಿಗೆಯಲ್ಲಿರ್ತಕ್ಕಂತಹ ವಿಶೇಷತೆ ಹೊರಟೋಗುತ್ತೆ. ಈಗ ಗಡಿಗೆ ಮತ್ತು ಮಣ್ಣಿನ ವ್ಯವಹಾರ ಕಡಿಮೆಗಿದೆ. ಚಿನ್ನ ಮತ್ತು ಚಿನ್ನದಿಂದ ಆಗಿರ್ತಕ್ಕಂತಹ ಆಭರಣ ನಾವು ಮಾತನಾಡುವಾಗ ಬೇರೆ ಬೇರೆ ಹೆಸರುಗಳಿಂದ ರೂಪಗಳಿಂದ ಚಿನ್ನದ ಅಂಗಡಿಗೆ ಹೋದಾಗ ಅಲ್ಲಿ ಬಳೆ ಇರ್ಬೋದು, ಸರ ಇರ್ಬೋದು, ಮತ್ತಿರ್ಬೋದು, ವಾಲೆ ಇರ್ಬೋದು, ಜುಮ್ಕೆ ಇರ್ಬೋದು, ಏನೆಲ್ಲ ಸೊ ಶಬ್ದಗಳಿದೆವು, ಇವೆಲ್ಲ ನಾಮಗಳು ರೂಪಗಳಿದೆವು. ಅವನ್ನೆಲ್ಲವನ್ನ ಒಂದಷ್ಟು ತಗೊಂಡ್ರಿ ಅಂತಂದ್ರೆ ಅವಾಗ ಅವನು ಅಂಗಡಿಕಾರ ಇಷ್ಟು ಗ್ರಾಮು ಇಷ್ಟು ಅಂತ ಬರೀತೀವಿ ನಾವು. ಅಂದ್ರೆ ಅಲ್ಲಿ ಇದಕ್ಕಿಷ್ಟು ಅಂತ ಬರೋದಿಲ್ಲ. ಅದನ್ನೆಲ್ಲದನ್ನ ಒಂದೇ ತೂಕ ಮಾಡ್ತಾನೆ, ಅದನ್ನೆಲ್ಲ ಚಿನ್ನ ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥದ್ದು ವ್ಯಾಲ್ಯೂ ಚಿನ್ನಕ್ಕೆ ಬಿಟ್ರೆ ಅದರ ಡಿಸೈನಿಗೆ ವಿಶೇಷ ವ್ಯಾಲ್ಯೂ ಇಲ್ಲ. ಚಿನ್ನ ಇರೋದ್ರಿಂದ ಡಿಸೈನಿಗೆ ವ್ಯಾಲ್ಯೂ ಇದೆ. ಚಿನ್ನ ಅಲ್ದೋದು ಬಿಟ್ರೆ ಆ ಡಿಸೈನ್ಗೆ ಏನು ವ್ಯಾಲ್ಯೂ ಇಲ್ಲ. ಹಾಗೆ ಇಲ್ಲಿ ಏನು ಜಗತ್ತು ಕಾಣಿಸ್ತಾ ಇದೆಯೋ, ಈ ಜಗತ್ತಂತಕ್ಕಂಥದ್ದು ಆ ಪರಮಾತ್ಮನ ತತ್ವದಿಂದ ಚೇತನವಾಗಿ ಕಾಣಿಸ್ತಾ ಇದೆ. ಆ ಚೇತನ ಇಲ್ಲದೆ ಬಿಟ್ರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಸೊ ಹಾಗಾಗಿ ಪರಮಾತ್ಮನ ತಿಳಿದ್ರೆ ಜಗತ್ತನ್ನು ತಿಳಿಬೇಕು ಅಂತಕ್ಕಂಥದ್ದು ವಿಶೇಷತೆ ಇರೋದಿಲ್ಲ. ಅದಕ್ಕೆ ಈ ಶಂಕರ ಫಿಲಾಸಫಿಯಲ್ಲಿ ಒಂದು ಬಹಳ ಎಲ್ಲರೂ ಸುಮಾರು ವೇದಾಂತಿಗಳು ಮಾತಾಡತಕ್ಕಂಥದ್ದು ಏನಂದ್ರೆ, ಸೊ ಗಡಿಗೆಯಲ್ಲಿ ಮಣ್ಣಿದೆ, ಆದರೆ ಮಣ್ಣಲ್ಲಿ ಗಡಿಗೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲಾ ಗಡಿಗೆಯಲ್ಲಿ ಮಣ್ಣಿದೆ, ಮಣ್ಣಿಗಿಂತ ಗಡಿಗೆ ಭಿನ್ನ ಅಲ್ಲ. ಆದರೆ ಗಡಿಗೆ ಮಣ್ಣಲ್ಲಿ ಇಲ್ಲ.
ನಾಮರೂಪ ಪರಮಾತ್ಮನ ಪರಮಾತ್ಮನಲ್ಲಿ ಇದ್ದಾವೆ, ಆದರೆ ಪರಮಾತ್ಮನಲ್ಲಿ ನಾಮರೂಪಗಳಿಲ್ಲ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಗೀತೆಯಲ್ಲಿ 2 ಕಡೆ ಭಗವಂತ ಈ ರೀತಿ ಹೇಳ್ತಾನೆ, ಎಲ್ಲವೂ ನನ್ನಲ್ಲಿದ್ದಾವೆ, ನಾನು ಅವುಗಳಲ್ಲಿಲ್ಲ ಅಂತ. ಮತ್ತೆ ಇನ್ನೊಂದು ಕಡೆ ಹೇಳ್ತಾನೆ, ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ವಾಸುದೇವ ಸರ್ವದಿತಿ ಸ ಮಹಾತ್ಮ ಸಾಧುಲಭ ಅಂತ ಹೇಳಿ, ಅದಾದ್ಮೇಲೆ ನಾನು ಎಲ್ಲಿದ್ದೀನಿ ಅಂತಂದ್ರೆ ಅಂತಹ ಜ್ಞಾನಿಗಳಲ್ಲಿದ್ದೀನಿ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಕ್ಕಂಥದ್ದಂದ್ರೆ, ಅಜ್ಞಾನಿಯಾಗಿರ್ತಕ್ಕಂಥವನು ತೋರುವ ಜಗತ್ತನ್ನೆಲ್ಲವೂ ಕೂಡ ಆ ಪರಮಾತ್ಮನ ಶಕ್ತಿ ಅಂತ ತಿಳ್ಕೊಂಡಿರ್ತಾನೆ. ಪರಮಾತ್ಮನ ಬಿಟ್ಟರೆ ಮತ್ತೆ ಇನ್ನೊಂದಕ್ಕೆ ಯಾವುದು ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ. ಹಾಗಾಗಿ ಸೊ ಎಲ್ಲಾ ಗಡಿಗೆಯಲ್ಲಿ ಮಣ್ಣಿದೆ, ಆದ್ರೆ ಮಣ್ಣಲ್ಲಿ ಗಡಿಗೆ ಇಲ್ಲ. ಮಣ್ಣನ್ನು ಬಿಟ್ಟರೆ ಗಡಿಗೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಸ್ತಿತ್ವ ಇಲ್ಲ. ನಿಮ್ಗೆ ಯಾವಾಗಾರ ಯಾರ ಶಂಕರ್ ಫಿಲಾಸಫಿ ಮಾತನಾಡುವಾಗ ಹಿಂಗೆ ಕೇಳಿದ್ರಂದ್ರೆ ಇದೊಂದು ಸ್ವಲ್ಪ ನೆನ್ಪಿಟ್ಟುಕೊಂಡಿರ್ಲಿ. ಕೇನಾಪಿ ಮೃದ್ಭಿನ್ನತೆಯ ಸ್ವರೂಪಂ ಘಟಸ್ಯ ಸಂದರ್ಶಯಿತುಂ ನ ಶಕ್ಯತೆ, ಅತಃ ಘಟಃ ಕಲ್ಪಿತ ಏವ ಮೋಹಾತ್ ಮೃತ್ಯೇವ ಸತ್ಯಂ ಪರಮಾರ್ಥಭೂತಂ. ಇರ್ತಕ್ಕಂತಹದ್ದು ಮಣ್ಣು ಒಂದೇ, ಪರಮಾರ್ಥ ಸತ್ಯ. ಗಡಿಗೆ ಅಂತಕ್ಕಂಥದ್ದು ಘಟಃ ಕಲ್ಪಿತ ಏವ ಮೋಹಾತ್, ಮೋಹದಿಂದ ಈ ಜಗತ್ತು ಮೋಹದಿಂದ ನಮಗೆ ಸತ್ಯವಾಗಿ ತೋರ್ತಾ ಇದೆ. ಸೊ ಮಣ್ಣಿನಕ್ಕಿಂತ ಗಡಿಗೆ ಭಿನ್ನ ಅಂತಕ್ಕಂತಹದ್ದು ಘಟಸ್ಯ ಸಂದರ್ಶಯಿತು ನ ಶಕ್ಯತೆ, ಯಾರಿಂದ ತೋರ್ಸಕ್ಕಾಗೋದಿಲ್ಲ. ಕೇನಾಪಿ ಮೃದ್ಭಿನ್ನತೆಯ ಮೃತ್ತಿಕ ಅನ್ನತೆಯ ಸ್ವರೂಪಂ, ಅಂದ್ರೆ ಅದು ಮಣ್ಣಿನಿಗಿಂತ ಭಿನ್ನ ಆಗಿರ್ತಕ್ಕಂಥದ್ದಲ್ಲ. ಮಣ್ಣನ್ನು ಬಿಟ್ಟರೆ ಗಡಿಗೆಯನ್ನು ತೋರಿಸ್ಲಿಕ್ಕೆ ಯಾರಿಗೆ ಸಾಧ್ಯನೇ ಇಲ್ಲ. ಸೊ ಮೊದಲು 226 to 27 ಶ್ಲೋಕಾಸ್ 2 ಅದು ನೇರವಾಗಿ ಆ ಅಖಂಡವಾಗಿರ್ತಕ್ಕಂತಹ ಪರಮಾತ್ಮನ ತತ್ವವನ್ನು ಹೇಳಿ, ಆ ಪರಮಾತ್ಮನ ತತ್ವವನ್ನು ಅರ್ಥ ಮಾಡಿಕೊಳ್ಳಕ ಈ 2 ಶ್ಲೋಕದಲ್ಲಿ ಎಕ್ಸಾಂಪಲ್ ಹೇಳಿ, ಸೊ ಈ ಎಕ್ಸಾಂಪಲ್ ಅನ್ನ ಇನ್ನೊಂದು ಸ್ವಲ್ಪ ನಮ್ಮ ಹತ್ತಿರಕ್ಕೋಸ್ಕರ ಸಲುವಾಗಿ ತದ್ಬ್ರಹ್ಮ ಕಾರ್ಯಂ ಸಕಲಂ ಸತ್ ಏವಂ, ಈ ಎಲ್ಲ ಸದೈವ ಸೌಮ್ಯ ಅಂತ ಏನ್ ಕರಿತೀವಿ, ಹೇ ಸತ್ ಏವಂ ಅಂದ್ರೆ ಇರ್ತಕ್ಕಂಥದ್ದು ಎಲ್ಲ ಸಕಲವು ಆ ಪರಬ್ರಹ್ಮ ವಸ್ತುವಿನ ಕಾರ್ಯ. ಸದ್ಬ್ರಹ್ಮ, ಬ್ರಹ್ಮನನ್ನ 2 ಮಾಡಿದ್ದಾರೆ. ಒಂದು ಸಾಕಾರ ಬ್ರಹ್ಮ, ಮತ್ತೊಂದು ನಿರಾಕಾರ ಬ್ರಹ್ಮ ಅಂತ. ಜಗತ್ತಿನ ವಿಭೂತಿಗಳನ್ನು ಮಾತನಾಡುವಾಗ ಸಾಕಾರ ಬ್ರಹ್ಮನಾಗಿ ಮಾತಾಡಬೇಕು, ಮತ್ತೆ ಜಗತ್ತಿನಕ್ಕಿಂತ ಅತೀತವಾಗಿರ್ತಕ್ಕಂಥ ಪರತತ್ವವನ್ನು ಮಾತನಾಡುವಾಗ ಅದನ್ನು ಪರಬ್ರಹ್ಮ ಅಂತ ಮಾತನಾಡಬೇಕು. ಹಾಗಾಗಿ ಇಲ್ಲಿ ಏನು ಸಾಕಾರ ರೂಪವಾಗಿರ್ತಕ್ಕಂತಹ ಬ್ರಹ್ಮ ಇದೆ, ಜಗತ್ತು ಇದೆ, ಇದು ಎಲ್ಲವೂ ಕೂಡ ಆ ಸತ್ಯಂ, ಆ ಸತ್ಸ್ವರೂಪವೇ ಆಗಿರ್ತಕ್ಕಂಥದ್ದು. ತನ್ಮಾತ್ರ ಮೇ ತನ್ನ ತಥೋ ಅನ್ಯದಸ್ತಿ, ಅಂದ್ರೆ ಆ ವಸ್ತುವಿನಕ್ಕಿಂತ ಇನ್ನು ಬೇರೆ ಅನ್ನುವಂತಹದ್ದು ಯಾವುದೂ ಇಲ್ಲ. ಎಲ್ಲವೂ ಕೂಡ ಗೀತೆಯಲ್ಲಿ 10th ಚಾಪ್ಟರ್ಲಿ ಎಲ್ಲ ವಿಭೂತಿಗಳನ್ನ ಹೇಳ್ತಾ ಏಕಾಂಶೇನ ಸ್ಥಿತೋ ಜಗತ್ತು ಅಂತ ಮೊದಲು ಬೇರೆ 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 ವಿಭೂತಿಗಳನ್ನ ಹೇಳ್ತಾನ, ಕೊನೆಗೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀ ಮಧೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜಃ ಅಂಶ ಸಂಭವಂ ಅಂತ ಕೊನೆಗೆ ಕನ್ಕ್ಲೂಷನ್ ಮಾಡ್ತಾರೆ. ಅಂದರೆ ಏನೆಲ್ಲ ತೋರ್ತಾ ಇದೆಯೋ, ವಿಭೂತಿ ಅಂದ್ರೆ ವಿಶೇಷವಾಗಿ ತೋರ್ತಾ ಇದೆಯೋ
ಅದು ಎಲ್ಲವೂ ಕೂಡ ಬ್ರಹ್ಮವೇ. ಅಸ್ತಿ ಇತಿ ಯೋ, ಅಲ್ಲಿ ವ್ಯಕ್ತಿ ಅಂತ ಆಗ್ಬೇಕು, ನೀವು ತಪ್ಪಾಗಿ ಹೋದ್ರಿ. ಸರ್ ಭಕ್ತಿ ಅಂತ ಅದೇ ನನ್ನಲ್ಲಿ ಅದೇ ಇದೆ, ವ್ಯಕ್ತಿ ಅಂತ ಸರಿ ಮಾಡ್ಕೊಡ್ತೀನಿ. ಸ್ಥಿತಿಯೋ ವಕ್ತಿನ ತಸ್ಯ ಮೋಹೋ ವೇದ್ಗತೋ ನಿದ್ರಿತವತ್ ಪ್ರಜಲ್ಪ. ಪ್ರಜಲ್ಪ ಅಂದ್ರೆ ನಿದ್ರೆಗಳಲ್ಲಿ ಆ 104 ಜ್ವರ ಬಂದಾಗ ನಿದ್ರೆಯಲ್ಲಿ ಹೆಂಗ ಅವನು ಬಡಬಡಿಸ್ತಾನೆ, ಏನೇನೋ ಮಾತಾಡ್ತಾನೆ. ಅಲ್ಲಲ್ಲ, ಕಾಮನ್ ಪೀಪಲ್ ತುಂಬಾ ಏನೋ ಗಾಬರಿ ಆದಾಗ ನಿದ್ರೆಗೆ ಹೆಂಗ್ ಗಡಬಡಿಸ್ತಾನೆ, ಮತ್ತೆ ಅದೇ ರೀತಿಯಾಗಿ ಈ 108 ಜ್ವರ ಬಂದಾಗಲೂ ಕೂಡ ಎಚ್ಚರವಾಗಿರುವಾಗಲೂ ಕೂಡ ಅವನು ಗಡಬಡಿಸ್ತಾನೆ, ಬಿಕಾಸ್ ಅದು ಜ್ವರದ ಪ್ರಭಾವದಿಂದ. ಹಾಗೆ ನಿದ್ರೆಯ ಪ್ರಭಾವದಿಂದ ನಿದ್ರೆಯಲ್ಲಿ ಕೆಲವೊಬ್ಬರು ಮಾತಾಡ್ತಾರೆ. ಹಾಗೆ ಹರಿಶಂಕರರು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ಹಾಗೆ ಈ ಮೋಹದಲ್ಲಿ ಸಿಕ್ಕಾಕೊಂಡಕ್ಕಂಥವನು ಈ ಜಗತ್ತು ಸತ್ಯ ಎನ್ನುವ ಹಾಗೆ ಮಾತನಾಡ್ತಾನೆ. ಯಾಕೆ ಅಂತಂದ್ರೆ ಅವನು ಕನಸಿನಾಗ ಮಾತಾಡ್ತಾನೋ ಹಂಗ ಇವನು ಮೋಹ ಎನ್ನುವಂತಹ ಅಜ್ಞಾನ ಎಂಬ ಕನಸಿನಲ್ಲಿ ವ್ಯವಹಾರ ಮಾಡ್ತಾ ಇದ್ದಾನೆ. ಸೊ ಮೇಲೆದು 2 ಜ್ಞಾನಿಯ ಲಕ್ಷಣ, ಕೆಳಗಡೆದು 2 ಅಜ್ಞಾನಿಯ ಕಾರ್ಯವನ್ನ ಹೇಳಿದ್ದಾರೆ. ಬ್ರಹ್ಮೈವೇದಂ ವಿಶ್ವಂ ಇತ್ಯೇವ ವಾಣಿ ಶ್ರೌತಿ ಭೂತೆ ಅಥರ್ವನಿಷ್ಠಾ ವರಿಷ್ಠಾ ತಸ್ಮಾದೇತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ನ ಅಧಿಷ್ಠಾನಾತ್ ಭಿನ್ನತಾ ಆರೋಪಿತಸ್ಯ. ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಶ್ರೌತಿ ಭೂತೆ ಅಥರ್ವನಿಷ್ಠಾ ವರಿಷ್ಠಾ ತಸ್ಮಾದೇತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ನಾಧಿಷ್ಠಾನಾತ್ ಭಿನ್ನತಾ ಆರೋಪಿತಸ್ಯ. ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗೇನು ತಮ್ಮ ವಿಚಾರವನ್ನ ಹೇಳಿದ್ರು, ಆ ವಿಚಾರವನ್ನ ನಾನು ಹೇಳ್ತಾ ಇಲ್ಲ, ವೇದ ಹೇಳ್ತಾ ಇದೆ ಅಂತಾರೆ ಅವರು. ಯಾವುದು ವೇದ ಅಂದ್ರೆ ಅಥರ್ವ ನಿಷ್ಠಾ ವರಿಷ್ಠ. ಭ್ರೂತೆ ಅಂದ್ರೆ ಹೇಳ್ತಾ ಇದೆ. ಏನು? ಅಥರ್ವ. ಅಥರ್ವ ಅಂತಕ್ಕಂಥದ್ದು ವೇದ. ಅಥರ್ವಣ ವೇದದಲ್ಲಿ ಬರ್ತಕ್ಕಂತಹ ಮಾಂಡಕ್ಯ ಉಪನಿಷತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಅಥರ್ವದಲ್ಲಿ ಬರ್ತಕ್ಕಂತಹ ಉಪನಿಷತ್ತು. ಬ್ರಹ್ಮೈವೇದಂ ವಿಶ್ವಂ ಇತ್ಯೇವ ವಾಣಿ, ಎಲ್ಲವೂ ಜಗತ್ತೆಲ್ಲವೂ ಬ್ರಹ್ಮವೇ ಎನ್ನುವಂತಹದ್ದು. ಶ್ರೌತಿ ಅಂದ್ರೆ ಶ್ರುತಿ. ಈ ಶ್ರುತಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಥರ್ವ ನಿಷ್ಠಾ ವರಿಷ್ಠ, ಆ ಋಷಿ ಅಥರ್ವ ಅಂಗೀರಸ ಋಷಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ತಸ್ಮಾತ್ ಏತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ. ಬ್ರಹ್ಮೈವ ಭವತಿ ಅಂತಕ್ಕಂಥದ್ದು ಒಂದು ಮಂತಾದ್ರೆ. ಸೊ ಮುಂಡಕ ಮತ್ತು ಮಾಂಡುಕ್ಯದಲ್ಲಿ ಈ 2 ಕಡೆಗೂ ಕೂಡ ಸೊ ಎಲ್ಲವೂ ಕೂಡ ಬ್ರಹ್ಮಸ್ವರೂಪವೇ ಅಂತಕ್ಕಂಥದ್ದು. ಅದು ವಿಶೇಷವಾಗಿ ಮಾಂಡುಕ್ಯ ಅದ್ವೈತದ ಒಂದು ಶ್ರೇಷ್ಠವಾದ ಒಂದು ಕಿರೀಟ ಇದ್ದಂಗೆ. ಅದ್ವೈತ ಫಿಲಾಸಫಿಗೆ ಮಾಂಡುಕ್ಯ ಒಂದು ಕಿರೀಟ ಇದ್ದಾಗ. ಆ ಕಿರೀಟಕ್ಕೆ ಅದ್ಭುತವಾಗಿ ಡಿಸೈನ್ ಅನ್ನ ಬರೆದಿರ್ತಕ್ಕಂಥವರು ಸೊ ಗೌಡಪಾದ ಆಚಾರ್ಯರು ಒಂದು 215 ಆ ಕಾರಿಕೆಯನ್ನ ಬರೆದು ಆ ಮಾಂಡಕ್ಯ ಉಪನಿಷತ್ತಿನ ಮೇಲೆ ಆ
ಕಿರೀಟವನ್ನ ಅತ್ಯಂತ ರಮಣೀಯವಾಗಿ ಕಾಣುವ ಹಾಗೆ ಮಾಡಿ. ಆ ರಮಣೀಯವಾಗಿ ಕಾಣುವಂತಹ ಚಿನ್ನಕ್ಕೆ ವಿಶೇಷವಾಗಿರ್ತಕ್ಕಂತಹ ಶಂಕರದ ಭಾಷ್ಯ ಬರೆದು ಒಂದು ಪ್ರಕಾಶವನ್ನ ಬಿಟ್ಟದ್ರ ಮೇಲೆ. ಮಾಂಡುಕ್ಯ ಅಂತಕ್ಕಂತಹದ್ದು ಒಂದು ಚಿನ್ನದ ಕಿರೀಟ. ಆ ಚಿನ್ನದ ಕಿರೀಟಕ್ಕೆ ಮುತ್ತು ರತ್ನಗಳನ್ನ ಸೇರಿಸಿ ಚಿತ್ತಾರಗಳನ್ನ ಬರೆದಿರ್ತಕ್ಕಂಥವ್ರು ಗೌಡಪಾದರು. ಆ ಗೌಡಪಾದರು ಬರೆದಿರ್ತಕ್ಕಂತಹ ಕಾರ್ಯಕ್ಕೆ ಭಾಷ್ಯ ಅಂತಕ್ಕಂತಹದ್ದನ್ನು ಬರೆದು ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕು ಬಿಟ್ಟವರು ಶಂಕರರು. ಆ ಬೆಳಕಿನಿಂದ ನಮಗೆ ಅಲ್ಲಿ ಆ ಚಿನ್ನದ ಕಿರೀಟ ಕಾಣ್ತಾ ಇದೆ. ಹಿರಣ್ಮಯೇನ ಪಾತ್ರೇಣ ಸಸ್ಯಶ್ಚ ಪಿಹಿತಂ ಖಂ ಅಂತ ಹೆಂಗ ಈಶಾವಾಸ್ಯ ಮಂತ್ರ ಇದೆ, ಹೆಂಗ ಅದು ಆ ಬೆಳಕಿನ ಪ್ರಭೆಯಿಂದ ಆ ಸೂರ್ಯ ನಾರಾಯಣನ ಸ್ವರೂಪ ಮರೆಯಾಗಿದೆ. ಮರೆಯಾಗಿದೆ ಆ ಬೆಳಕಿನ ಕಿರಣಗಳಿಂದ ಅದು ಕಾಣ್ತಾ ಇಲ್ಲ. ಹಾಗೆ ಈ ಜಗತ್ತಂತಕ್ಕಂತಹದ್ದು ಈ ನಾಮರೂಪ ಎನ್ನುವಂತಹ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹದ್ದು. ಈ ನಮಗೆ ಮೋಹ ಇರೋದರಿಂದ ಆ ನಾಮರೂಪದ ಆಚೆ ಇರ್ತಕ್ಕಂಥದ್ದು, ಆಚೆ ಅಂದ್ರೆ ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಅದು ನಮಗೆ ಕಾಣಿಸ್ತಾ ಇಲ್ಲ. ಆ ಕಾಣಿಸುವ ಹಾಗೆ ಮಾಡಿರ್ತಕ್ಕಂಥದ್ದು ಅಥರ್ವ ವೇದದ ಮಾಂಡುಕ್ಯ ಉಪನಿಷತ್ತಿನ ಶ್ರೇಷ್ಠ, ವರಿಷ್ಠ, ಪ್ರವಿಷ್ಠ, ಉತ್ಕೃಷ್ಟ ಅಂತೇಳಿ ಅನೇಕ ಶಬ್ದಗಳಿಂದ ವರ್ಣನೆ ಮಾಡತಕ್ಕಂಥ ಅಥರ್ವ ನಿಷ್ಠ, ವರಿಷ್ಠ. ವರಿಷ್ಠ ಅಂತಂದ್ರೆ ಅದರಲ್ಲಿ ಸಾಮರ್ಥ್ಯವನ್ನ ಪಡೆದಿರ್ತಕ್ಕಂಥ ಆ ಋಷಿ, ಆಂಗೀರಸ ಋಷಿ. ಅಧಿಷ್ಠ ವಿಶ್ವಂ ನ ಅಧಿಷ್ಠಾನಾತ್ ಭಿನ್ನತ ಆರೋಪಿತಸ್ಯ. ಆ ಅಧಿಷ್ಠಾನ ಇಲ್ಲದೆ ಅದಕ್ಕೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಜಗತ್ತು ಕಾಣಬೇಕು ಅಂತಂದ್ರೆ, ನಾಮರೂಪಗಳಿಂದ ರಮಣೀಯವಾಗಿ ಕಾಣಬೇಕು ಅಂತಂದ್ರೆ ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಬ್ರಹ್ಮ. ಆ ಬ್ರಹ್ಮ ಇಲ್ಲದೆ ಹೋಗ್ಬಿಟ್ರೆ ಅದು ಯಾವುದು ಕಾಣೋದಿಲ್ಲ. ಹೆಂಗ ವಿದ್ಯುತ್ತು ಇಲ್ದಂಗೆ ಆಗಿಬಿಟ್ರೆ ನೀವು ಎಂತ ಎಸಿ ಹಾಕೊಂಡಿದ್ರು ಕೂಡ ಅದು ಹೆಂಗ ತಂಪನ್ನ ಕೊಡ್ಲಿಕ್ಕೆ ಅಸಾಧ್ಯನೋ, ಒಳ್ಳೆ ಕ್ವಾಲಿಟಿದು ಹೈ ವರ್ಲ್ಡಲ್ಲಿ ಸ್ಟ್ಯಾಂಡರ್ಡು ಕಂಪನಿ ತಗೊಂಡು ಬಂದಿದ್ದೀರಿ. ಬಟ್ ಆದರೆ ವಿದ್ಯುತ್ ಇಲ್ಲದೆ ಇದ್ರೆ, ಪವರ್ ಇಲ್ಲದೆ ಇದ್ರೆ ಏನ್ ಮಾಡ್ತದೆ? ಅದೆಂತ ಸ್ಟ್ಯಾಂಡರ್ಡ್ ಕಂಪನಿ ಆದರೂ ಅದಕ್ಕೆ ನೀವು ಎಷ್ಟೇ ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿದ್ರು ಕೂಡ ಕರೆಂಟ್ ಇಲ್ಲದೆ ಹೋಗ್ಬಿಟ್ರೆ, ವಿದ್ಯುತ್ ಇಲ್ಲದೆ ಹೋಗ್ಬಿಟ್ರೆ, ಪವರ್ ಇಲ್ಲದೆ ಹೋಗ್ಬಿಟ್ರೆ ಹೇಗೆ ಸೊ ಆ ಎ ಸಿ ವರ್ಕ್ ಮಾಡೋದಿಲ್ವೋ ಹಾಗೆ ಈ ಜಗತ್ತೆಲ್ಲವೂ ಕೂಡ ಆ ಪರಮಾತ್ಮನಿಂದಲೇ ನಾನಾ ವಿಧವಾಗಿ ತೋರ್ತಾ ಇದೆ. ಈ ಸತ್ಯವನ್ನ ಅರಿತಿರ್ತಕ್ಕಂತಹ ಬ್ರಹ್ಮಜ್ಞಾನಿಗಳು ಆ ಪರಮಾತ್ಮನಲ್ಲಿ ನಿಷ್ಠೆ ನೀಡ್ತಾರೆ, ಬಿಟ್ರೆ ಈ ನಾಮರೂಪದಲ್ಲಿ ನಿಷ್ಠೆಯನ್ನ ನೀಡಲಿಲ್ಲ. ಸತ್ಯಂ ಯದಿ ಸ್ಯಾತ್ ಜಗದೇತದಾತ್ಮನೋ ಅನಂತತ್ವಹಾನಿ ನಿಗಮ ಪ್ರಮಾಣತ ಅಸತ್ಯವಾದಿತ್ವಂ ಅಪಿ ಶಿಶು ಸ್ಯಾತ್ ನೈತತ್ರಯಂ ಸಾಧುಹಿತಂ ಮಹಾತ್ಮಾನಾಂ. ಇಲ್ಲಿ ಮತ್ತೊಂದು ಶಬ್ದ ಬಳಸಿದ್ದಾರೆ, ನಿಗಮ ಅಪ್ರಮಾಣ ಅಂತ. ಎರಡನೇ ಲೈನ್ ನಿಗಮ ಅಂತಕ್ಕಂಥದ್ದು ಈ ಮೂರು ಶಬ್ದಗಳು ಬಹಳ ಸೊಗಸಾಗಿರ್ತಕ್ಕಂಥ ವೇದ, ಆಗಮ ಮತ್ತು ನಿಗಮ ಅಂತ.
ಇವು ಎಲ್ಲರ ಬಳಸಬಹುದು. ಅಂದ್ರೆ ಒಂದೊಂದು ಕಡೆಗೆ ವೇದ ಅಂತ ಬಳಸ್ತಾರೆ, ಒಂದೊಂದು ಕಡೆಗೆ ಆಗಮ ಅಂತ ಬಳಸ್ತಾರೆ, ಒಂದೊಂದು ಕಡೆಗೆ ನಿಗಮ ಅಂತಾನು ಬಳಸ್ತಾರೆ. ಈ ನಿಗಮ ಅಂತಕ್ಕಂಥದ್ದು ಬಹಳಷ್ಟು ನಿಗಮ ಅಂತಂದ್ರೆ ಅದಕ್ಕೆ ವಿವರಣೆ ಸಿಗೋದು ಭಾರಿ ಕಷ್ಟ. ವೇದಕ್ಕೇ ನಿಗಮ ಅಂತಂತಾರೆ. ಇನ್ನು ಗೂಗಲಲ್ಲಿ ಯಾರೋ ಒಂದಿಷ್ಟು ಸಂಸ್ಕೃತ ಬಲ್ಲವರು ಒಂದಿಷ್ಟು ಹಾಕಿದ್ದಾರೆ. ಅದೊಂಥರ ವಿಚಿತ್ರ ಇದೆ. ಗಮ ಅಂದ್ರೆ ಚಲಿಸು ಅಂತ, ನಿಗಮ ಅಂತಕ್ಕಂಥದ್ದು ನಾನ್ ಮೂವಿಂಗ್ ಅಂತ, ಆಗಮ ಅಂತಕ್ಕಂಥದ್ದು ಮೂವಿಂಗ್ ಅಂತ. ಸೊ ಈ ಒಂದು ನಿಶ್ಚಲವಾಗಿರ್ತಕ್ಕಂತಹ ತತ್ವ, ಇನ್ನೊಂದು ಚಲನಶೀಲವಾಗಿರ್ತಕ್ಕಂತಹ ತತ್ವ. ಈ ನಿಶ್ಚಲವಾಗಿರ್ತಕ್ಕಂತಹ ತತ್ವ ನಿಗಮ, ಚಲನಶೀಲವಾಗಿರ್ತಕ್ಕಂಥ ತತ್ವ ಆಗಮ. ಈ ಚಲನ ನಿಶ್ಚಲವನ್ನು ತಿಳಿಸ್ತಕ್ಕಂಥದ್ದು ವೇದ ಅಂತ ವ್ಯಾಖ್ಯಾನಕಾರ ಬೇರೆ ಬೇರೆ ಥರದ್ದು ಇತ್ತೀಚಿನ ಮಾಡರ್ನ್ ಜಿಜ್ಞಾಸುಗಳು ಮಾಡಿರ್ತಕ್ಕಂಥದ್ದು ವ್ಯಾಖ್ಯಾನಕಾರರು. ಸೊ ಸುಮ್ಮನೆ ಇದೆಲ್ಲ ನಿಮಗೆ ಹುಡುಕ್ಲಿಕ್ಕೆ ಸ್ವಲ್ಪ ಯಾವಾಗ ಫ್ರೀ ಇದ್ದಾಗ ಹುಡುಕ್ಲಿ ಮೈಂಡ್ ಅಂತ. ಅದರ ಕೊನೆಗೆ ನಿಗಮ ಅಂತಕ್ಕಂಥದ್ದನ್ನು ವೇದ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ. ನಿಗಮ ಶಾಸ್ತ್ರ ನಿಗಮಾತೀತನೇ ನಿಜಗೊಂಡ್ರು ಭಾರಿ ಬ್ಯೂಟಿಫುಲ್ ಆಗಿ ಬರೀತಾರೆ. ಜಗದಾದಿ ಬೀಜನಿಗೆ ನಿಗಮಾಂತ ವೇದ್ಯನಿಗೆ ಅಗಣಿತ ಮಹಿಮನಿಗೆ ಗುಣಾತೀತನಿಗೆ ಶೈಲಸುತೆ ರಮಣನಿಗೆ ಸೋಮಶೇಖರನಿಗೆ ನಮೋ ನಮೋ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ನುಡುಗನ್ನಡದ ಸಾಹಿತ್ಯವನ್ನ ಬಹಳ ಸೊಗಸಾಗಿ ಕೇಳಬೇಕು ವೇದಾಂತದಲ್ಲಿ ಅಂತಂದ್ರೆ ನಿಜಗುಂಟ ಶಾಸ್ತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಗದಾದಿ ಬೀಜನಿಗೆ ನಿಗಮಾಂತ ವೇದ್ಯನಿಗೆ ಅಗಣಿತ ಮಹಿಮನಿಗೆ ಗುಣಾತೀತನಿಗೆ ಶೈಲಸುತೆ ರಮಣನಿಗೆ ಸೋಮಶೇಖರನಿಗೆ. ನೋಡಿ ಎಷ್ಟು ಆನಂದ ಆ ಪರಮಾತ್ಮನ ತಿಳಿದ ಮೇಲೆ ಎಷ್ಟು ಆನಂದವಾಗಿ ವರ್ಣನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಶಂಕರರು ನಿಗಮ ಅಪ್ರಮಾಣ, ಯಾಕೆ ಇಷ್ಟು ಅಥೆಂಟಿಕ್ ಆಗಿ ಅವ್ರು ಮಾತನಾಡ್ತಿದ್ದಾರೆ ಅಂತಂದ್ರೆ, ಒಂದು ವೇಳೆ ಈ ತೋರುವಂತಹ ಜಗತ್ತೇ ಸತ್ಯ ಅಂತ ಆಗಿತ್ತಂತಂದ್ರೆ ಅವಾಗ ನಮಗೆ ಈ ನಿಗಮ ಹೇಳ್ತಿದ್ದಿಲ್ಲ. ನಮಗೆ ಈ ಎಲ್ಲ ಉಪನಿಷತ್ತುಗಳೆಲ್ಲ ಹೇಳ್ತಾ ಇದ್ದಿಲ್ಲ. ಜಗತ್ತು ಸತ್ಯ ಅಂತ ಎಲ್ಲಿ ಹೇಳ್ತಾವ ಅಂತಂದ್ರೆ ಅದು ಪೂರ್ವ ಮೀಮಾಂಸೆಯಲ್ಲಿ ಹೇಳ್ತಾವ. ಯಾಕಂದ್ರೆ ಪೂರ್ವ ಮೀಮಾಂಸಾ ಸಂಸಾರಿಕವಾಗಿರ್ತಕ್ಕಂತಹ ಜೀವನವನ್ನ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಫಲಗಳನ್ನ ಪೂರೈಸಿಕೊಳ್ಳಿಕ್ಕೆ ಅದು ಜಗತ್ತು ಸತ್ಯ ಅಂತ ಹೇಳ್ತಾ ಇದೆ. ಸರಿ ಇದೆ ಅದು ಸಂಸಾರಿಗಳಿಗೆ. ಆದರೆ ಯಾರು ಈ ಪರಮಾತ್ಮನನ್ನ ವೇದಕ್ಕೆ ಅತೀತನಾಗಿರ್ತಕ್ಕಂತಹ ಪುರುಷೋತ್ತಮನನ್ನ ತಿಳಿಲಿಕ್ಕೆ ಬಿಡ್ತಾರೆ, ಅವಾಗ ಅವರಿಗೆ ನಿಗಮ ನಮಗೆ ಹೇಳ್ತಾ ಇದೆ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತಾ ಇದೆ. ಸತ್ಯಂ ಯದಿ ಅಂದ್ರೆ ಯಾರು ಇದನ್ನ ಸತ್ಯ, ಯಾವುದನ್ನ ಸತ್ಯ ಅಂತಂತಾರ, ಶಾತ್ ಜಗದೇ ಜಗತ್ ಏತದ ಆತ್ಮನಃ. ಅನಂತತ್ವ ಹಾನಿ ನಿಗಮ ಅಪ್ರಮಾಣ. ಈ ಯಾವುದು ಅನಂತ ತತ್ವ ಇದೆ, ಆ ಪರಮಾತ್ಮ ತತ್ವ, ಆ ಪರಮಾತ್ಮ ತತ್ವಕ್ಕೆ ಜಗತ್ತು ಸತ್ಯ ಅಂತ ಹೇಳಿದ್ವಿ ಅಂತಂದ್ರೆ ಅವಾಗ ಅದು ವೇದಗಳು ಅಪ್ರಮಾಣವಾಗಿ ಬಿಡ್ತವೆ. ಈಗ ನಮಗಿಡೀ ಫಿಲಾಸಫಿ ವೇದಗಳನ್ನ ಪ್ರಮಾಣವಾಗಿ ಸ್ವೀಕರಿಸಿದ್ದೀವಿ. ಯಾವಾಗ ಅದು ಜಗತ್ತು ಸತ್ಯ ಅಂತ ಹೇಳ್ತೀವಿ ಅವಾಗ ಅದೇನಾಗುತ್ತೆ, ಅಪ್ರಮಾಣವಾಗಿರುತ್ತೆ. ಆಮೇಲೆ ಮತ್ತೆ ಅಸತ್ಯವಾದಿತ್ವ ಅಪಿ ಶಿಶು ಸ್ಯಾತ್. ಅಂದ್ರೆ ಅವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈಶ್ವರ ಅಂತಂದ್ರೆ ಯಾರು ಈ ಶಾಸ್ತ್ರವನ್ನ ತಿಳಿಸಿದ್ದಾನೆ ಅವನು ಅಸತ್ಯವನ್ನ ಹೇಳಿದಂತಾಗತ್ತೆ.
ಸೊ ಹಾಗಾಗಿ ನಾವು ತಪ್ಪಾಗಿ ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡ್ವಿ ಅಂತಂದ್ರೆ 3 ಹಾನಿ ಆಗುತ್ತೆ. ಒಂದು, ಜಗತ್ತು ಸತ್ಯ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಹಾನಿ. ಹಾಗೆ ಹೇಳಿದಾಗ ನಿಗಮ ಅಪ್ರಮಾಣ ಅಂತಕ್ಕಂಥದ್ದಾಗುತ್ತೆ. ನಿಗಮ ಅಪ್ರಮಾಣ ಆಗಿರೋದ್ರಿಂದ ಸೊ ಯಾರು ಈಶ್ವರ ಅಂತಕ್ಕಂಥ ತತ್ವ ಏನಿದೆಯೋ ಅದು ಸೊ ಅಸತ್ಯವನ್ನ ಹೇಳಿದಂತಾಗುತ್ತೆ. ನ ಇತ ತ್ರಯಂ ಸಾಧು ಹಿತಂ ಮಹಾತ್ಮನಂ. ಹಾಗಾಗಿ ಈ 3 ಶಬ್ದಗಳು ಸಾಧುಗಳಿಗೆ ಹಿತವಾಗಿರ್ತಕ್ಕಂಥದ್ದು ಅಲ್ಲ. ಇಲ್ಲಿ ಕೂಡ ನಿಗಮ ಅಂತಕ್ಕಂಥದ್ದನ್ನ ಚೆನ್ನಯ್ಯನಂದರು ವೇದಾಂತನೇ ಕನ್ಸಿಡರ್ ಮಾಡಿದ್ದಾರೆ. ಎಲ್ಲ ಕಡೆಗೆ ವೇದಾಂತನೇ ಇದೆ. ಸೊ ನಿನ್ನೆಯಿಂದ ನಿಮಗೆ ಒಂದಿಷ್ಟು ಅಬ್ಸರ್ವ್ ಮಾಡಿದಾಗ ಬಹಳ ಸ್ಪೀಡಾಗಿ ಹೋಗ್ತಾ ಇದ್ದೇನಂತ ಅನ್ಸುತ್ತೆ. ಯಾಕೆ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂತಂದ್ರೆ, ಈ ಏನು ಶ್ಲೋಕಗಳಿದಾವಲ್ವಾ, ಈ ಶ್ಲೋಕಗಳೆಲ್ಲವೂ ಕೂಡ ಉಪನಿಷತ್ತಿನ ವಾಕ್ಯಗಳು ಮತ್ತೆ ಬ್ರಹ್ಮಜ್ಞಾನಿಯ ಮಾತುಗಳು. ಈ 2 ಕಾರಣದಿಂದ ಇದರಲ್ಲಿ ವಿಶ್ಲೇಷಣೆ ಹೆಚ್ಚು ಮಾಡಲಿಕ್ಕೆ ಅಲ್ಲಿ ಏನಿಲ್ಲ. ಎಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೇಕಂತಂದ್ರೆ ನಮ್ಮ ಬುದ್ಧಿಗೆ ಯಾವುದು ಗ್ರಾಹ್ಯವಾಗುತ್ತಾ ಅಲ್ಲಿ ವಿಶ್ಲೇಷಣೆ ಮಾಡಬೇಕು. ಇದು ಬುದ್ಧಿಯು ಸ್ವಲ್ಪ ಅತೀತವಾಗಿರ್ತಕ್ಕಂಥದ್ದು ಇರೋದರಿಂದ ಇದನ್ನ ಸೊ ಜಸ್ಟ್ ಒಂದು ನಂಬಿಕೊಂಡು, ಅಂದ್ರೆ ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಶ್ರದ್ಧೆಯನ್ನು ಇಟ್ಟುಕೊಂಡು ಅದನ್ನ ತಿಳ್ಕೊಳ್ಳೋದ್ರ ಕಡೆ ನಮ್ಮ ಮನಸ್ಸು ಚಲಿಸಬೇಕು. ಈಗ ಒಂದು ಸ್ವಲ್ಪ ಕೆಳಗಡೆ ವಿಷಯ ಸಬ್ಜೆಕ್ಟ್ ಇಂದ ಕೆಳಗಡೆ ಬರೋಣ. ಕೆಳಗಡೆ ಬಂದ್ವಿ ಅಂತಂದ್ರೆ, ಈಗ ಒಬ್ಬ ಇಂದ್ರಿಯ ಲೋಲೂಪನಾಗಿರ್ತಕ್ಕಂಥವನು ಇಂದ್ರಿಯಗಳಿಗೆ ಹಿತವಾಗಿರ್ತಕ್ಕಂತಹ ವಸ್ತುಗಳನ್ನ, ಈಗ ಒಂದು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಹೇಳ್ಬೇಕಂತಂದ್ರೆ, ಈಗ ಮಗು ಚಾಕ್ಲೇಟ್ ಅನ್ನ ಭಾರಿ ಇಷ್ಟಪಡುತ್ತ. ಯಾಕಂದ್ರೆ ಅದರಲ್ಲಿ ಸಿಹಿ ಇರೋದ್ರಿಂದ ಚಾಕ್ಲೇಟ್ ಅನ್ನ ತುಂಬಾ ಇಷ್ಟಪಡುತ್ತೆ. ಆದ್ರೆ ಆ ಮಗುವಿನಕ್ಕಿಂತ ಮಗುವನ್ನ ನೋಡ್ಕೊಳ್ತಕ್ಕಂತಹ ಪೇರೆಂಟ್ಸು ಬೆಳೆದಿರೋದ್ರಿಂದ ಅವರು ಮಗುವಿನ ಏನದು ಚಾಕ್ಲೇಟ್ ತಿಂದು ಎಂಜಾಯ್ ಮಾಡುತ್ತಲ್ಲ ಅದನ್ನ ನೋಡಿದಿಲ್ಲ. ಯಾಕಂದ್ರೆ ಎಂಜಾಯ್ ಮಾಡ್ತಕ್ಕಂಥದ್ದು ಸತ್ಯ, ಸಂತೋಷ ಪಡ್ತಾ ಇದೆ ಮಗು. ಆದ್ರೆ ಅದು ಮಗುವಿಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಯಾರು ಮಗುವನ್ನ ನೋಡಿಕೊಳ್ತಾರೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅದು ಎಂಜಾಯ್ ಮಾಡ್ತಾ ಇದ್ರು ಕೂಡ ನಿಧಾನವಾಗಿ ಆ ಚಾಕ್ಲೇಟ್ನಿಂದ ಆ ಹಲ್ಲಿಗಾಗ್ತಕ್ಕಂತಹ ಹಾನಿಯನ್ನ ವಿವರಿಸಿ, ಆಮೇಲೆ ನೀನು ಲೈಫ್ ಲಾಂಗ್ ದುಃಖ ಪಡ್ಬೇಕಾಗತ್ತೆ. ಈಗಿನ ಒಂದು ಬುದ್ಧಿ ಇಲ್ಲದೆ ಇರುವಾಗ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖ ಆನಂದಕ್ಕೋಸ್ಕರ ನೀನು ತಿಂದಿ ಅಂತಂದ್ರೆ ಮುಂದೆ ತುಂಬಾ ಕಷ್ಟಪಡ್ಬೇಕಾಗತ್ತೆ ನೀನೇ. ಆದ್ರೆ ಅದು ಮಗುಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಮಗು ಬೆಳೆದಿಲ್ಲ. ಉಪಾಯದಿಂದ ಆ ಮಗುವಿಗೆ ತಿಳಿಸ್ಬೇಕಾಗತ್ತೆ. ಹಾಗೆ ನಮಗೆ ಈ ನಾಮರೂಪ ಜಗತ್ತಿನಲ್ಲಿ ನಮಗೆ ಮೋಹ ಇರೋದ್ರಿಂದ, ಮೋಹ ಅಂದ್ರೆ ಕೆಟ್ಟದಂತ ಅರ್ಥ ಮಾಡಿಕೋಬೇಡಿ, ಮೋಹ ಇರೋದ್ರಿಂದನೇ ಸಂಸಾರ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ಮೋಹ ಎಷ್ಟು ತನಕ ಇರಬೇಕು ಮತ್ತೆ ಎಲ್ಲಿ ಇರಬಾರದು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೋಬೇಕು. ಒಂದಿಷ್ಟು ಈ ಸತ್ಯದ ದರ್ಶನ ಆಯ್ತು ಅಂತಂದ್ರೆ
ಯಾವಾಗ ನಾವು ಯಾವುದನ್ನ ಸತ್ಯ ಅಂತ ನಂಬಿಕೊಂಡಿದ್ದೆವು, ಆ ಸತ್ಯ ಅಂತ ನಂಬಿಕೊಂಡಿರ್ತಕ್ಕಂತಹ ವಸ್ತುಗಳು ಕಾಲದ ನಿಮಿತ್ತವಾಗಿ ನಮ್ಮಿಂದ ಕೈತಪ್ಪದಂತನೂ ಸಹಜ. ನಮಗೆ ಇನ್ನೂ ಆ ನಾಲೆಡ್ಜ್ ಇಲ್ಲ, ಬಟ್ ಆದರೆ ನಾಲೆಡ್ಜ್ ಇದ್ರೂ ನಾಲೆಡ್ಜ್ ಇಲ್ಲದೆ ಇದ್ರೂ ಅವೆಲ್ಲವೂ ಕೂಡ ಕಾಲಕ್ಕೆ ಅಧೀನವಾಗಿರ್ತಕ್ಕಂಥವು. ಆ ಕಾಲಕ್ಕೆ ಅಧೀನವಾಗಿರ್ತಕ್ಕಂಥವು ಕಾಲ ಮುಗಿದಾಗ, ಆ ಸಮಯ ಮುಗಿದಾಗ ಅವು ನಿರ್ಗಮನ ಮಾಡ್ತವೆ. ನೀವು ಎಷ್ಟೇ ಪ್ರೀತಿ ಇದ್ರೂ 4 ವರ್ಷ ಆದ್ಮೇಲೆ ಸ್ಕೂಲಿಗೆ ಕಳಿಸ್ಲೇಬೇಕು ಬಿಟ್ಟು. ಇನ್ನೊಂದು ಸ್ವಲ್ಪ ದೊಡ್ಡದೈತೆ ಅಂದ್ರೆ ಆಯ್ತು, ಸ್ಕೂಲಲ್ಲೇ ಇರ್ತದೆ ಮಗು 8 ಗಂಟೆ. ಇನ್ನೊಂದು ಸ್ವಲ್ಪ ದೊಡ್ಡದೈತೆ ಅಂದ್ರೆ ನೀವು ಹಾಸ್ಟೆಲಿಗೆ ಕಳಿಸ್ಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದೈತೆ ಅಂದ್ರೆ ತನ್ನ ಪಡಿ ತನ್ನ ರೆಕ್ಕೆ ಬಲ್ತೈತೆ ಆಡಿಕೊಂಡು ಹೋಗುತ್ತದು. ಇಟ್ ಈಸ್ ವಾಸ್ತವಿಕ ಇದೆಲ್ಲನು. ಯಾಕಂತಂದ್ರೆ ಅದು ಅದರ ಜೀವನ, ನಿಮ್ ಜೀವನ ಮಾಡಕ್ ಬಂದಿಲ್ಲ ಅದು. ಸೊ ಇದೆಲ್ಲವೂ ಕೂಡ ಸೃಷ್ಟಿಯಲ್ಲಿ ನಡೀತಕ್ಕಂತಹ ಸಹಜ ಕಾರ್ಯನೇ. ಸೊ ಯಾಕೆ ನಮಗೆ ಈ ಶಾಸ್ತ್ರವನ್ನು ತಿಳ್ಕೊಳ್ಬೇಕು ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂತಹ ಕಾಲನ ಪರಧಿಯಲ್ಲಿ ಒಂದೊಂದು ಆಕಸ್ಮಿಕವಾಗಿರ್ತಕ್ಕಂತಹ ಘಟನೆಗಳು ನಡೆದಾಗ ಆ ಘಟನೆಗಳನ್ನು ಸಹಿಸಿಕೊಳ್ತಕ್ಕಂತಹ ತಾಕತ್ತು ನಮಗೆ ಇರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಇಡೀ ಅಸ್ತಿತ್ವ ಅದರ ಮೇಲೆ ಹಾಕಿರ್ತೀವಿ. ಯಾವಾಗ ಅದು ಕೈ ತೆಪ್ಪಿಡುತ್ತೆ, ಸೊ ನಮ್ಮ ಇಡೀ ಅಸ್ತಿತ್ವನೇ ಹೊರಟೋಗ್ಬಿಡುತ್ತೆ. ಇದೆಲ್ಲವೂ ಕೂಡ ರಿಯಲ್ ಅಸ್ತಿತ್ವ ಅಲ್ವೇ ಇಲ್ಲ, ಅಜ್ಞಾನದಿಂದ ಡೆವಲಪ್ ಆಗಿರ್ತಕ್ಕಂತಹದ್ದು. ಅಜ್ಞಾನದಿಂದ ಕಟ್ಟಿರ್ತಕ್ಕಂತಹ ಸೌಧ ಅರಮನೆ ಅದು. ಯಾವಾಗ ಅದು ಕಾಲ ಅಂತಕ್ಕಂತಹ ಬೆಂಕಿ ತಾಗತ್ತೆ, ಹಾಗೆ ಅದು ಭಸ್ಮ ಆಗಿಬಿಡ್ತದೆ. ಅಂತಹ ಭಸ್ಮ ಆಗ್ತಕ್ಕಂತಹ ಸ್ಥಿತಿಯಲ್ಲಿ ನಾವು ಸತ್ಯವಾಗಿರ್ತಕ್ಕಂತಹ ಕಾಲಕ್ಕೆ ಅತೀತವಾಗಿರ್ತಕ್ಕಂತಹ ಆ ಪರಮಾತ್ಮನನ್ನ ನಾವು ತಿಳ್ಕೊಂಡಿದ್ವಿ ಅಂತಂದ್ರೆ, ಅವಾಗ ಕಾಲದ ಹೊಡೆತಗಳನ್ನ ಸಹಿಸುವಂತಹ, ಅಲ್ಲಿ ನಿಲ್ಲುವಂತಹ ಒಂದು ಶಕ್ತಿ ಬರ್ತದೆ. ಹೆಂಗದು ಮಗುಗೆ ಅರ್ಥ ಆಗದಿದ್ದರೂ ಪೇರೆಂಟ್ಸ್ ಹೆಂಗ ಅದನ್ನ ಅರ್ಥ ಮಾಡಿಸ್ತಾರೆ ನಿಧಾನವಾಗಿ, ಅದೇ ರೀತಿಯಾಗಿ ಯಾರು ಜ್ಞಾನಿಗಳಿದ್ದಾರೆ, ಅಜ್ಞಾನಿಗಳು ನಮಗೆ ಸ್ಲೋಲಿ 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 ಆ ರಿಯಾಲಿಟಿಯನ್ನ ಅರ್ಥ ಮಾಡಿಸ್ತಾರೆ. ಅದರ ರಿಯಾಲಿಟಿ ಮಗುಗೆ ಅರ್ಥ ಆಗದೆ ಅದು ಚಾಕ್ಲೇಟ್ ಕಡೆಗೆ ಹೋಗುತ್ತೆ. ಹಾಗೆ ನಮಗೆ ಈ ಮಹಾವಾಕ್ಯಗಳು, ಆಚಾರ್ಯರ ಅನುಭವಗಳು ಅವೆಲ್ಲ ಕಿವಿ ಮೇಲೆ ಬೀಳ್ತವೆ. ಬಟ್ ಆದ್ರೆ ನಾವು ಮಗುನ ತರ ಈ ಕಡೆಗೆ ಓಡ್ತೀವಿ. ಯಾಕಂದ್ರೆ ನಮ್ದು ಅಸ್ತಿತ್ವ ಅಲ್ಲೇದ. ಆದರೆ ಯಾರು ತುಂಬಾ ಬುದ್ಧಿವಂತರಾಗಿರ್ತಕ್ಕಂಥ ಪೇರೆಂಟ್ಸು, ಸೊ ಆ ಮಗುವಿನ ಚಿತ್ತವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಹೆಂಗ ಆ ಚಾಕ್ಲೇಟ್ ಅನ್ನು ಬಿಡಿಸ್ತಾರೋ, ಆ ರೀತಿಯಾಗಿ ಇಲ್ಲಿ ಶಂಕರರು ಉಪಾಯದಿಂದ ಅನೇಕ ಉದಾಹರಣೆಗಳನ್ನು ಕೊಟ್ಟು ಉದಾಹರಣೆಯನ್ನು ಅರ್ಥ ಮಾಡಿಸುತ್ತಾ ಸಾಮಾನ್ಯವಾಗಿರ್ತಕ್ಕಂತಹ ಮನಸ್ಸಿಗೆ ಉನ್ನತ ತರವಾಗಿರ್ತಕ್ಕಂತಹ ತತ್ವವನ್ನ ತಿಳಿಸುವಂತಹ ಬಹಳ ಸೊಗಸಾದ ಉಪಾಯಗಳ ಮೂಲಕ, ಕಥೆಗಳ ಮೂಲಕ ತಿಳಿಸುವಂತಹದ್ದು ವ್ಯಾಸರ ವಿಶೇಷತೆ. ಆದರೆ ಈ ಉಪಾಯಗಳ ಮೂಲಕ, ದೃಷ್ಟಾಂತಗಳ ಮೂಲಕ ಶಾಸ್ತ್ರವನ್ನು ತಿಳಿಸುವಂತಹದ್ದು ಶಂಕರರ ವಿಶೇಷ ಕೊಡುಗೆ. ಈ ಮಣ್ಣು ಮತ್ತು ಗಡಿಗೆ ವಾದ, ಬೆಳ್ಳಿ ಮತ್ತು ಕಪ್ಪೆ ಚಿಪ್ಪಿನ ವಾದ, ಹಾವು ಮತ್ತು ಹಗ್ಗದ ವಾದ, ಬಿಂಬ ಪ್ರತಿಬಿಂಬವಾದ, ಅನೇಕ ರೀತಿಯಾಗಿರ್ತಕ್ಕಂತಹ ಈ ಥರ ಹೊಸ ನೂತನವಾಗಿರ್ತಕ್ಕಂತಹ ಟೆಕ್ನಿಕ್ಗಳನ್ನು ನಮಗೆ ಕೊಟ್ಬಿಟ್ಟು
ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇಲ್ದಿರ್ತಕ್ಕಂಥ ಮಗುಗೆ ಹೆಂಗ ಸ್ವಲ್ಪ ಸ್ವಲ್ಪ ಡೈಜೆಸ್ಟ್ ಮಾಡಿಸ್ತಾರೋ ಆ ರೀತಿಯಾಗಿ ನಮಗೆ ಶಾಸ್ತ್ರವನ್ನು ಸತ್ಯವನ್ನು ತಿಳಿಸುವಂತಹ ಕೃಪೆ ಮಾಡಿರ್ತಕ್ಕಂಥವರು ಶಂಕರರು. ಸೊ ಆ ಶಂಕರರ ವಾಣಿಯಲ್ಲಿ ನಾವು ಮನಸ್ಸನ್ನ ಸ್ಥಿರಗೊಳಿಸ್ತೀವಂತಂದ್ರೆ ಇವತ್ತು ಸಕಲವು ಬ್ರಹ್ಮ ಅಂತಕ್ಕಂಥದ್ದು ಅರ್ಥ ಆಗದಿರಬಹುದು, ಆದರೆ ಮುಂದೊಂದು ದಿನ ಅದು ನಮಗೆ ಇವತ್ತಿದ್ರ ನಾಲೆಡ್ಜ್ ಇತ್ತಂದ್ರೆ ಪ್ರಸಂಗ ಬಂದಾಗ ಅವಾಗ ವಿವೇಕ ಚೂಡಾಮಣಿ ಕೇಳಿರ್ತಕ್ಕಂಥದ್ದು ಇದೇ ತತ್ವ ಅಂತಕ್ಕಂಥದ್ದು ಆ ಸ್ಮೃತಿಯಲ್ಲಿ ಇರ್ತದೆ. ಆ ಸ್ಮೃತಿ ಎನ್ನುವಂತಹ ಬಾಕ್ಸನ್ನ ಡೆವಲಪ್ ಮಾಡತಕ್ಕಂತಹ ಒಂದು ಟೆಕ್ನಿಕ್ಕು ಈ ಶಾಸ್ತ್ರ ಚಿಂತನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.